Hi guys, good morning. Welcome back to my YouTube channel. ಸೈಕ್ಲಿಂಗ್ ರೈಡ್ ಹೋಗಿ ತುಂಬ ದಿನ ಆಗಿತ್ತು. ಸೊ ಅದಕ್ಕೆ ಇವತ್ತು ನಾನು ಮತ್ತು ನನ್ನ ಫ್ರೆಂಡು ಮುರಳಿ ಅಂತ ಸೈಕ್ಲಿಂಗ್ ಹೋಗ್ತಿದ್ದೀವಿ. ಸೊ ಇವತ್ತು ನಾವು ಹೋಗ್ತಿರೋದು ಬಂದ್ಬಿಟ್ಟು ಒಂದು ಚಿಕ್ಕ ಬೆಟ್ಟ ಇದೆ ಬ್ಯಾಂಗ್ಳೂರು ಔಟ್ಸ್ಕರ್ಟ್ಸ್ ಹತ್ರ. ಸೊ ಅದು ಸ್ವಲ್ಪ ಬನ್ನೇರುಘಟ್ಟ ಕಡೆ ಇರೋದು. ನಾನು ಆಲ್ಮೋಸ್ಟ್ ಮನೆಯಿಂದ ಒಂದು 16 ಕಿಲೋಮೀಟರ್ ಓಡಿಸ್ಕೊಂಡು ಬಂದುಬಿಟ್ಟಿದ್ದೀವಿ. ಇನ್ನೊಂದು 16 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ನಾರಾಯಣ ಸ್ವಾಮಿ ಬೆಟ್ಟ ಅಂತ. ಸೊ ಅಲ್ಲಿ ಹೋದ್ಮೇಲೆ ಲೊಕೇಶನ್ ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ ವಿಡಿಯೋ ಮಾಡಿ. ಸೊ ಟಿಲ್ ದೆನ್ ಸ್ಟೇ ಟ್ಯೂನ್. ಅಲ್ಲಿ ಓಡಿಸ್ಬೇಕಾದ್ರೆ ಮಾತ್ರ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಡನ್ನಾಗಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಗೊತ್ತೇ ಆಗಲ್ಲ. ಹುಷಾರಾಗಿ ನೋಡ್ಕೊಂಡು ಓಡಿಸ್ಕೊಂಡು ಹೋಗ್ಬೇಕಷ್ಟೇ. ಆಯ್ತು ಬಿಡು. ಈ ರೋಡ್ ಮಾತ್ರ ಸಖತ್ ಮಜಾ ಕೊಡ್ತಾ ಇದೆ, ಅದು ಸೈಕ್ಲಿಂಗ್ ಅಲ್ಲಿ. ಸ್ಟ್ರೈಟು ಬಾ, ಮುಂದೆ ಬಾ. ಹೋಗ್, ಬಾಡಿಗೆ ಕೊಟ್ಬಿಡು ₹100, 3 ಅವರ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನಾವೇನಾದ್ರು ಚಿಕ್ಕ ರೋಡು ಇಲ್ಲ ಶಾರ್ಟ್ ರೂಟಲ್ಲಿ ಬಂದರೆ ಇದೇ ಪ್ರಾಬ್ಲಮ್. ಸೊ ಅಲ್ಲಿ ಇನ್ನೊಂದು ರೂಟ್ ತೋರಿಸಿದೆ ಅಂತ ಹೇಳಿದ್ನಲ್ಲ ಹೈವೇಲಿ, ಆ ರೂಟಲ್ಲಿ ಹೋಗಿದ್ರೆ ನಮಗೆ ತುಂಬ ಸ್ಪೀಡ್ ಬ್ರೇಕರ್ಸ್ ಕಾಣಿಸ್ತಿರ್ಲಿಲ್ಲ. ಬಟ್ ಈ ರೋಡಲ್ಲಿ ಸ್ಪೀಡ್ ಬ್ರೇಕರ್ಸ್ ಜಾಸ್ತಿ ಇರೋದ್ರಿಂದ ನಾವು ಈ ಥರ ಒಂದು 4-5 ಹಳ್ಳಿ ದಾಟ್ಕೊಂಡು ಹೋಗ್ಬೇಕು. ಬರಲಿ ನೋಡ, ರೇಂಬೋ ಪಾರ್ಕಾ? ರೆಸಾರ್ಟ್ ಏನಿದು? ಇನ್ನೊಂದು 2 ನಿಮಿಷ ನೀರು ಕುಡಿಯೋಣ. ಮುರಳಿ ಹಿಟ್ ಮಾಡು. ಇದು ಯಾವುದಿದು? ತಿಟ್ಟಹಳ್ಳಿ ಕಗ್ಗಲಿಪುರ ರೋಡ್, ಕರ್ನಾಟಕ ಸ್ಟೇಟ್ ರಿಸರ್ವ್ ಫಾರೆಸ್ಟ್, ಚಿನ್ನಕುರ್ಚಿ. ರಿಸರ್ವ್ ಫಾರೆಸ್ಟ್ ಇದೆಯಲ್ಲ ಮುಂದೆ. ನೋಡಿ ಗೈಸ್, ಅರ್ಲಿ ಮಾರ್ನಿಂಗ್ ವಾಕಿಂಗ್ ಮಾಡ್ತವ್ರೆಲ್ಲ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಸ್ವಲ್ಪ ಮುಂದೆ ಹೋದರೆ ನಮಗೆ ಗೂಗಲ್ ಮ್ಯಾಪಲ್ಲಿ ಯಾವುದು ಕರ್ನಾಟಕ ಸ್ಟೇಟ್ ರಿಸರ್ವ್ ಫಾರೆಸ್ಟ್ ಚಿನ್ನಕುರ್ಚಿ ಅಂತಿದೆ. ಸೊ ನಾವು ಫಾರೆಸ್ಟ್ ಮಧ್ಯೆ, ರಿಸರ್ವ್ ಫಾರೆಸ್ಟು ಜನ ಹೋಗೋದು. ಮತ್ತು ಚಿಕ್ಕ ರಿಸರ್ವ್ ಫಾರೆಸ್ಟ್ ಇದು. ಮೇ ಬಿ ನಿಮಗೆ ಆಪಲ್ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ. ಓ ನೈಸ್. ಇನ್ನು ಇಲ್ಲಿರೋದಲ್ಲ ಗೈಸ್ ವ್ಯೂ. ಆ್ಯಕ್ಚುಲಾಗಿ ನಾರಾಯಣ ಸ್ವಾಮಿ ಬೆಟ್ಟ ಸ್ವಲ್ಪ ಮೇಲೆ ಇರೋದಷ್ಟೇ, ಜಾಸ್ತಿ ಮೇಲೆ ಹೈಟಲ್ಲಿಲ್ಲ. ನನಗಂತೂ ಹೆವಿ ಟಯರ್ಡ್ ಆಗ್ತಿದೆ, ಬೇಕಾದ್ರೆ ಎಲಿವೇಶನ್ಸ್ ಜಾಸ್ತಿ ಇರೋದ್ರಿಂದ ಬೇಗ ಸುಸ್ತಾಗ್ತಿದ್ದೀನಿ. ವಾವ್, ನೈಸ್. ಇನ್ನು 6 ಕಿಲೋಮೀಟರ್ ಇದೆಯಲ್ಲ, ಅಲ್ಲ ಬೆಟ್ಟನೇ ಕಾಣಿಸ್ತಿಲ್ಲಲ್ಲ. ರೋಡ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್. ಅಂದರೆ ರೋಡ್ ಅಲ್ಲ, ದ ವ್ಯೂ ಪಾಯಿಂಟ್ ಇನ್ ದಿಸ್ ರೋಡ್. ಕೆರೆ ಇದೆ, ಚೆನ್ನಾಗಿದೆ. ನಮಗೆ ಜಾಸ್ತಿ ಎಲಿವೇಶನ್ಸ್ ಇರೋದ್ರಿಂದ ಈ ಥರ ಜಿಗ್ಜ್ಯಾಕಲ್ಲಿ ಹೋದರೆ ಸ್ವಲ್ಪ ತುಳಿಯೋಕೆ ಆರಾಮಾಗಿರುತ್ತೆ. ಅದಕ್ಕೆ ನನ್ನ ಫ್ರೆಂಡ್ ಹಂಗೆ ತುಳ್ಕೊಂಡು ಹೋಗ್ತಾನೆ. ನಾನು ಇವಾಗ ಹಂಗೆ ಮಾಡ್ತಾಯಿದ್ದೀನಿ, ಬಿಕಾಸ್ ತುಳಿಯೋಕ್ಕಾಗ್ತಾಯಿಲ್ಲ. ಸ್ಲೋ ಮಾಡೋ. ಇನ್ನೇನು ಇಲ್ಲಿಂದ ನಮಗೆ 3.6 ಕಿಲೋಮೀಟರ್ಸ್ ತೋರಿಸ್ತಿದೆ. ಓ ಮೈ ಗಾಡ್, ಪರವಾಗಿಲ್ಲ. ಆದರೂ ಇವತ್ತು ಅಲ್ಲಿ ಹೋಗ್ತೀವಿ.
ಯಾಕೋ ಕರಿತಾರ ಕೇಳಿಸ್ತಲ್ವಾ? ಹೇಳು. ಫೋಟೋ ತಗೊಳ್ಳಿ ನೀವು. ನೋಡು ಬೆಟ್ಟ ಇದೆ, ಇಲ್ಲಿಂದ ವಾಪಸ್ ಹೋಗ್ಬಿಡು. ಏನಂದೆ ಇನ್ನೊಂದ್ಸಲ ನೋಡು ಬೆಟ್ಟ ಇದೆ, ಇಲ್ಲಿಂದ ವಾಪಸ್ ಹೋಗ್ಬಿಡು. ನೋಡಿ ಗಾಯ್ಸ್, ಇದೆ ನಾರಾಯಣ ಸ್ವಾಮಿ ಬೆಟ್ಟ. ಮೇಲೆ ದೇವಸ್ಥಾನ ಒಂದಿದೆ ಅಂತ ಹೇಳಿದ್ರಲ್ಲ ಅದೇ. ಓಕೆ, ನೋಡಿ ಯಾವುದೋ ಪಕ್ಷಿ. ನಾವು ಡಿಫ್ರೆಂಟ್ ಆಗಿದ್ದೀವಿ ಅಂದ್ಬಿಟ್ಟು ಎಷ್ಟು ಸೌಂಡ್ ಮಾಡ್ತಿದೆ. ಇಲ್ಲೇನು ಸ್ಟೆಪ್ಸ್ ಇದೆ, ಈ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು. ಇನ್ ಕೇಸ್ ಬೈಕ್ ಅಥವಾ ಕಾರಲ್ಲಿ ಬಂದಿದ್ರೆ ಈ ರೂಟಲ್ಲಿ ಹೋಗಬೇಕು. ಮೇಲೆ ಹೋಗಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. 200 meters, you will arrive at your destination. ನಾರಾಯಣ ಸ್ವಾಮಿ ಬೆಟ್ಟ ಪೀಕ್ ಬಂದಾಯಿತು. ಹಾಯ್ ಹಾಯ್. You have arrived. We have arrived. Ready guys, this is all about Narayan Swami Betta. Wonderful location guys. ಮುರಳಿ, ಇಲ್ಲಿಂದ ಹಂಗೆ ಒಂದು ಡೈವ್ ಹಾಕೋ. ದೇವಸ್ಥಾನ ಕ್ಲೋಸ್ ಆಗಿದೆ ಗೈಸ್. ಇಲ್ಲೇ ಶೂ ಬಿಟ್ಟು ಹೋಗೋಣ. ಇದು ನಿಮಗೆ ನಾರಾಯಣ ಸ್ವಾಮಿ ಬೆಟ್ಟದ ಮೇಲಿಂದ ವ್ಯೂ ಪಾಯಿಂಟ್ ಸಿಗೋದು. ವ್ಯೂ ಪಾಯಿಂಟ್ ಅಂತೂ ಸಖತ್ತಾಗಿದೆ. ಹಾಯ್ ಮಾಡೋ ಬರಲಿ. ಹೆಂಗಿದೆ ಪ್ಲೇಸು? ನೋಡ ಎಷ್ಟು ಚಂದ ನೋಡ. ಸೊ ಇಲ್ಲಿಂದ ನಮ್ಗೆ ಕಂಪ್ಲೀಟ್ ಸರೌಂಡಿಂಗಲ್ಲಿ ಬರೀ ಬೆಟ್ಟನೇ ಇರೋದು. ಕ್ಯಾಮ್ರಲ್ಲಿ ಎಷ್ಟು ಕ್ಲಿಯರಾಗಿ ಕಾಣ್ತಿದೆಯೋ ಗೊತ್ತಿಲ್ಲ, ಬಟ್ ಸರೌಂಡಿಂಗ್ ಫುಲ್ಲು ಇರೋದು. ಈ ಕಡೆನೆಲ್ಲ ಕನಕಪುರ ಬರೋದು. ಕಾಣಿಸ್ತಿದೆಯಲ್ಲ, ಸೊ ಆ ಸ್ಟೆಪ್ಸಿಂದ ಇಳ್ಕೊಂಬರ್ಬೇಕು. ಎಲ್ಲಿ ಸ್ಟೆಪ್ಸ್ ಇದೆ ಅಲ್ಲಿಂದ ಇಳ್ಕೊಂಬಂದರೆ ನೀವು ಈ ಒಂದು ವ್ಯೂ ಪಾಯಿಂಟಿಗೆ ಬರ್ಬೋದು. ಇಟ್ಸ್ ಅ ಗುಡ್ ಪ್ಲೇಸ್ ಟು ಸ್ಪೆಂಡ್ ಸಮ್ ಟೈಮ್ ಆ್ಯಕ್ಚುಲಿ. ತಿನ್ನೋ ನೋಡಿ, ಇಲ್ಲಿಂದಲೇ ಬರಬೇಕು. ಬೇವಿನ ಸೊಪ್ಪು ತಿಂತ್ಯಾ? ತಿಂತೀನಿ. ಸೀತಾಫಲ ಐತೆ ನೋಡು. ಅಲ್ಲಿದೆ ನೋಡು, ಇಲ್ಲೇ ಆಯ್ತಲ್ಲೋ ಲೋ. ನೋಡ ಬರ್ಲಿ. ನೋಡಿ ಗಾಯ್ಸ್, ನಮ್ಮ ಫ್ರೆಂಡು ಕಸ್ಟರ್ಡ್ ಆ್ಯಪಲ್ ಕರ್ಕೊಂಡು ಹೋಯ್ತಾವ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ನಮಗೊಂದಷ್ಟು ಕಸ್ಟರ್ಡ್ ಆ್ಯಪಲ್ ಸಿಕ್ತು. ಒಂದಷ್ಟು ಅಂದರೆ ಒಂದು 8 ಹಂಗೆ. ನಾವು ಸೈಕ್ಲಿಂಗ್ ರೈಡ್ ಮುಗೀತು. ಗೈಸ್, ನಮ್ಮ ಸೈಕ್ಲಿಂಗ್ ರೈಡ್ ಮುಗೀತು. ಸೊ ಇವಾಗ ನಾವು ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗ್ತಿದ್ದೀವಿ. ಸೊ ಈ ಬೆಟ್ಟ ಕೆಳಗಡೆ ಇಳಿದ ಮೇಲೆ ನಾನು
ನಮ್ಮ ಮನೆಗೆ ರೂಟ್ ಹಾಕ್ಕೊಂಡು ಜಸ್ಟ್ ಹೋಗ್ತಾ ಇರೋದು ಅಷ್ಟೇ ಕೆಲಸ. ಆ್ಯಕ್ಚುಲಿ ಇದು ಈ ಪ್ಲೇಸ್ ತುಂಬ ಚೆನ್ನಾಗಿತ್ತು. ಈಗ ನೋಡೋದಲ್ಲ, ನಾವು ಬರ್ಬೇಕಾದ್ರೂ ವಾಪಸ್ ಹೋಗ್ಬೇಕಾದ್ರೂ ಯಾರೂ ಇಲ್ಲ ಈ ರೂಟಲ್ಲಿ. ಇವಾಗ ನಾವು ರಿಟರ್ನ್ ಆಗಬೇಕಾದ್ರೆ ಒಂದು 4-5 ಜನ ಗಾಡಿಯಲ್ಲಿ ಬಂದಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಇನ್ಯಾರೂ ಇಲ್ಲ. ಸೊ ಪ್ಲೇಸ್ ಮಾತ್ರ ಒಂದು ಪೀಸ್ಫುಲ್ಲಾಗಿರುತ್ತೆ. ಇಂಥ ಒಂದು ಲೊಕೇಶನ್ ಬಂದು ನೀವು ನೇಚರ್ನ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನಾವು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ರೂಟು ಅಷ್ಟೇ ಚೆನ್ನಾಗಿತ್ತು. ನಾವು ಸೈಕಲಲ್ಲಿ ಬಂದಿರೋದ್ರಿಂದ ರೂಟು ಪರವಾಗಿಲ್ಲ. ಬೈಕಲ್ಲಿ ಬಂದರೆ ಇನ್ನೂ ನಿಮಗೆ ಒಂದು 45 ಮಿನಿಟ್ಸ್ ಅಷ್ಟೇ ಆಗುತ್ತೆ, ಮ್ಯಾಕ್ಸ್ ಟು ಮ್ಯಾಕ್ಸ್, ಜಾಸ್ತಿ ಏನಾಗಲ್ಲ. ನಾರಾಯಣ ಸ್ವಾಮಿ ಬೆಟ್ಟಕ್ಕೆ ಟಾಟಾ ಬಾಯ್ ಬಾಯ್. ಗಾಯ್ಸ್, ನಾವು ವಾಪಸ್ಸು ಹೈವೇಗೆ ಕನೆಕ್ಟ್ ಆಗಿದ್ದೀವಿ. See you all in next vlog. Take care. Bye bye.